ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಐಕ್ಯ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ನಾವು ವೀಕ್ ಡೇ ಹೋಗಿರೋದು, ಫ್ರೈಡೇ ಹಾಗೆ ರಶ್ ಸ್ವಲ್ಪ ಕಡಿಮೆನೇ ಇತ್ತು. ಈವನ್ ಮೆಟ್ರೋಲು ಕೂಡ ರಶ್ ಕಡಿಮೆ ಇತ್ತು. ನೀವು ವೀಕೆಂಡ್ ಹೋಗೋದಾದರೆ ಮೆಟ್ರೋ ಫುಲ್ ರಶ್ ಇರುತ್ತೆ. ಈವನ್ ಐಕ್ಯ ಶಾಪ್ ಕೂಡ ಮೆಟ್ರೋಯಿಂದ ಡೈರೆಕ್ಟ್ ನಿಮಗೆ ಐಕ್ಯಾಗೆ ಎಂಟ್ರಿ ಇದೆ. ಹೋದ ಕೂಡಲೇ ಗ್ರೌಂಡ್ ಫ್ಲೋರಲ್ಲಿ ನೀವು ಹೋಗ್ತೀರಾ. ಅಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಈ ಥರ ಸ್ವಲ್ಪ ಜಾಗ ಮಾಡಿದ್ದಾರೆ. ಪ್ಲಸ್ 5 ವರ್ಷದ ಮೇಲಿನ ಮಕ್ಕಳಿಗೆ ಅಲ್ಲಿ ಆಟ ಆಡೋದಕ್ಕೆ ಇರಿಸ್ಕೊತಾರೆ. ನೀವು ಶಾಪಿಂಗ್ ಹೋಗ್ಬೋದು ಅವ್ರನ್ನ ಬಿಟ್ಬಿಟ್ಟು. ಇವನು ಚಿಕ್ಕವನಾಗಿರೋದ್ರಿಂದ ನಾವು ಕರ್ಕೊಂಡು ಹೋದ್ವಿ. ಇವಾಗ ನೆಕ್ಸ್ಟ್ ಫಸ್ಟ್ ಫ್ಲೋರ್ಗೆ ಹೋಗಬೇಕು. ನೀವು ಶಾಪಿಂಗ್ ಸ್ಟಾರ್ಟ್ ಆಗೋದೆ ಅಲ್ಲಿಂದ. ಸೊ ಪಾರ್ಕಿಂಗ್ ಕೂಡ ತುಂಬ ದೊಡ್ಡದಾಗಿದೆ. ಯಾರಾದರೂ 2 ವೀಲರ್ ಅಥವಾ 4 ವೀಲರಲ್ಲಿ ಬರೋರು ಕೂಡ ಪಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಬರ್ಬೋದು. ಬಟ್ ಟ್ರಾಫಿಕ್ ಅವಾಯ್ಡ್ ಮಾಡಬೇಕು ಅಂದರೆ ನೀವು ಬೆಟರ್ ಮೆಟ್ರೋಲೇ ಬಂದರೆ ಒಳ್ಳೆಯದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಶಾಪಿಂಗ್ ಕೌಂಟರ್ ನೋಡ್ಬೋದು. ಇಲ್ಲೆಲ್ಲ ಸೆಟಪ್ ಮಾಡಿಟ್ಟಿರ್ತಾರೆ. ಈ ಥರ ಕಿಚನ್ ಸೆಟಪ್, ಬಾತ್ರೂಮ್ ಸೆಟಪ್ಪು, ಹಾಲ್, ಲಿವಿಂಗ್ ಏರಿಯಾ, ಬೆಡ್ರೂಮು ಎಲ್ಲನೂ ಒಂದೊಂದಾಗಿ ಒಂದೊಂದು ಫ್ಲೋರಲ್ಲಿ ಒಂದೊಂದು ಥರ ನೀಟಾಗಿ ಅರೇಂಜ್ ಮಾಡಿಟ್ಟಿದ್ದಾರೆ. ಈ ಸ್ಟಾರ್ಟಿಂಗ್ ಬಂದುಬಿಟ್ಟು ಬಾತ್ರೂಮ್ ಕಮ್ ವಾಕಿನ್ ವಾರ್ಡ್ರೋಬ್ ಇದು. ಸೊ ವಾಕಿನ್ ವಾರ್ಡ್ರೋಬು ಹೇಗೆ ಸೆಟಪ್ ಮಾಡ್ಬೋದು ನಿಮ್ಮ ಮನೆಗಳಲ್ಲಿ ಅಂತ ನಿಮಗೆ ಇದನ್ನೆಲ್ಲ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ತುಂಬ ಜನ ಇಲ್ಲಿ ನೋಡಿಕೊಂಡು ಮನೆಯಲ್ಲಿ ಇಂಟೀರಿಯರ್ ಮಾಡಿಸ್ತಾರೆ. ಪ್ಲಸ್ ಇಲ್ಲಿ ನೋಡಿಕೊಂಡು ಇದನ್ನೇ ಬೈ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ನೋಡ್ಬೋದು, ಇದು ಡೈನಿಂಗ್ ಸೆಟಪ್ಪು. ಕಿಚನ್ನು ಮತ್ತು ಡೈನಿಂಗನ್ನು ಯಾವ ರೀತಿ ನೀವು ಅರೇಂಜ್ ಮಾಡ್ಬೋದು ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅದನ್ನು ನೀವು ಆರ್ಡರ್ ಮಾಡ್ಕೋಬೋದು. ಇದನ್ನು ನೀವು ಫೋಟೋ ತಗೊಂಡು ಕೆಳಗಡೆ ಹೋಗಿ ಆರ್ಡರ್ ಮಾಡ್ಬೋದು. ಆ ಬಾಕ್ಸ್ ಬೇಕು ಅಂದರೆ ಈ ಥರ ಯಾವ ಥರ ಕಾಣಿಸುತ್ತೆ ಅಂತ ಇದು ಡಿಸ್ಪ್ಲೇ ಮಾಡಿಟ್ಟಿರ್ತಾರೆ. ನೆಕ್ಸ್ಟು ಇದು ಫ್ಲವರ್ ವೇಸು ಮತ್ತು ಆರ್ಟಿಫಿಷಿಯಲ್ ಫ್ಲವರು. ಈ ವೇಸ್ ಬಂದುಬಿಟ್ಟು 200 ರೂಪಾಯಿ ಒಂದು. ಆರ್ಟಿಫಿಷಿಯಲ್ ಫ್ಲವರ್ ಬಂದುಬಿಟ್ಟು 99 ರುಪೀಸು, 79 ರುಪೀಸ್ ಒಂದಿತ್ತು. ನೋಡೋದಕ್ಕೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಮನೇಲಿಟ್ಟರೆ. ಇದರಲ್ಲೂ ವೆರೈಟೀಸ್ ಆಫ್ ಕಲರ್ಸ್ ಇದೆ ವೇಸಲ್ಲಿ. ಇಲ್ಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇಟ್ಟಿದ್ರು. ಅಲ್ಲಿ ನಿಮಗೆ ಫ್ಲವರ್ ವೇಸು ಮತ್ತು ಆರ್ಟಿಫಿಷಿಯಲ್ ತುಂಬಾ ಸಿಗುತ್ತೆ. ವೆರೈಟೀಸ್ ಆಫ್ ಕಲರ್ಸಲ್ಲಿ ಸಿಗುತ್ತೆ ನೋಡಿ ಇಲ್ಲಿ. ಸೊ ನಾವು ಮಧ್ಯಾಹ್ನ ಹೊತ್ತು ಹೋಗಿದ್ರದನ್ನ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಇಲ್ಲೇ ನೆಕ್ಸ್ಟ್ ಕ್ಯಾಂಟೀನ್ಗೆ ಹೋಗ್ತಾ ಇದ್ವಿ. ಇಲ್ಲಿ ನೀವು ಫಸ್ಟ್ ಸ್ಟಾರ್ಟಿಂಗೇ ಕೆಫೆಟೇರಿಯಾ ಇದೆ ನಿಮಗೆ. ಅದಾದಮೇಲೆ ಸುತ್ತಾಡಿ ಅದಾದಮೇಲೆ ಲಾಸ್ಟಲ್ಲಿ ಇನ್ನೊಂದು ಕೆಫೆಟೇರಿಯಾ ಇದೆ. ಹಾಗಾಗಿ ನಾವು ಸ್ಟಾರ್ಟಿಂಗೇ ಹೋಗ್ತಾ ಇದ್ವಿ ಊಟ ಮಾಡ್ಕೊಂಡು ಹೋಗೋಣ, ಓಡಾಡೋದು ತುಂಬ ಇದೆ ಅಂತ. ಇಲ್ಲಿ ಸೆಲ್ಫ್ ಸರ್ವಿಸ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಪಿಕ್ ಮಾಡಿಕೊಂಡು ಈ ಥರ ಟ್ರೇಯಲ್ಲಿ ಇಟ್ಕೊಂಡು ಲಾಸ್ಟಲ್ಲಿ ಬಿಲ್ ಮಾಡಿಸ್ಬೇಕಾಗತ್ತೆ. ನೀವು ಅದು ಬಿಲ್ ಮಾಡಿಸ್ಬಿಟ್ಟು ಲಾಸ್ಟಲ್ಲಿ ನಾವು ತೊಗೊಂಡು ಹೋಗಬೇಕು. ಈ ಸೆಲ್ಫ್ ಸರ್ವಿಸ್ ಎಲ್ಲನೂ. ಇಲ್ಲಿ ಕಾಫಿ ಮತ್ತು ಕೋಕ್ ಬಂದುಬಿಟ್ಟು 99 ರುಪೀಸ್ಗೆ ಅನ್ಲಿಮಿಟೆಡ್ ನೀವು ಕುಡಿಬೋದು. ಕೋಕು, ರೋಸ್ಮೆರಿ ಜ್ಯೂಸು, ತುಂಬ ವೆರೈಟಿ, ಬ್ಲೂಬೆರಿ ಜ್ಯೂಸು, ಎಷ್ಟೊಂದು ವೆರೈಟೀಸ್ ಆಫ್ ಜ್ಯೂಸ್ ಇದೆ. ಇದು 1 ಗ್ಲಾಸ್ ಕೊಡ್ತಾರೆ ನಿಮಗೆ. ಸೊ ಅದನ್ನು ಅನ್ಲಿಮಿಟೆಡ್ ನೀವು ಎಷ್ಟು ಸರಿ ಆದರೂ ಫಿಲ್ ಮಾಡ್ಕೋಬೋದು. ಮಷಿನ್ ಇಟ್ಟಿರ್ತಾರೆ ಈ ಥರ. ಸೊ ಇದು ಬೆಸ್ಟ್ ಅನಿಸುತ್ತು ನನಗೆ. ಒಂದು 4-5 ಜನ ಹೋದರೆ ಆರಾಮಾಗಿ 99 ರುಪೀಸ್ಗೆ ನೀವು ಅನ್ಲಿಮಿಟೆಡ್ ಕಾಫಿ, ಅನ್ಲಿಮಿಟೆಡ್ ಜ್ಯೂಸ್ ಕುಡಿಬೋದು. ಇಲ್ಲಿ ನಿಮಗೆ ಮೀಲ್ಸ್ ಥರ ಚೆನ್ನಾಗಿ ಸಿಗಲ್ಲ ಇಲ್ಲಿ ಯಾವುದೂ. ರೈಸ್, ದಾಲು ಮತ್ತು ಪರೋಟ ತೊಗೊಂಡಿದ್ವಿ ನಾವು. ಅಷ್ಟೊಂದು ಟೇಸ್ಟ್ ಇರಲಿಲ್ಲ. ಫುಲ್ ಸಪ್ಪೆ ಸಪ್ಪೆ ಇರುತ್ತೆ. ಸ್ನ್ಯಾಕ್ಸ್ ಐಟಮ್ ಬೇಕಿದ್ರೆ ತೊಗೊಳ್ಳಿ, ಚೆನ್ನಾಗಿರುತ್ತೆ. ನಾವು ಊಟ ಮಾಡಿಕೊಂಡು ನೆಕ್ಸ್ಟು ಮತ್ತೆ ಶಾಪಿಂಗ್ ಕಡೆ ಬಂದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಸ್ಟಡಿ ಟೇಬಲು ಕಿಡ್ಸ್ ರೂಮ್ ಇತ್ತು ಫುಲ್. ಇದು ಮಕ್ಕಳಿಗೆ ಸ್ಟಡಿ ಟೇಬಲ್ ನೋಡಿ ಎಷ್ಟು ಚೆನ್ನಾಗಿದೆ. ಅವನ ಹೈಟಿಗೆ ಕರೆಕ್ಟಾಗಿದೆ. ವಿತ್ ಲ್ಯಾಂಪು, ಸ್ಟಡಿ ಲ್ಯಾಂಪು ಎಲ್ಲನೂ ಇಟ್ಟಿದ್ರು ನೀಟಾಗಿ. ಇದು ನೆಕ್ಸ್ಟ್ ಇನ್ನೊಂದು ಕಿಚನ್ ಸೆಟಪ್ಪು ವಿತ್ ಡೈನಿಂಗ್ ಟೇಬಲ್ ನೋಡ್ಬೋದು. ಇದೇ ಥರ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಫುಲ್ ಸೆಟಪ್ಪು. ಇದು ನೆಕ್ಸ್ಟ್ ಕಿಡ್ಸ್ ರೂಮ್ ಇದೆ. ಕಿಡ್ಸ್ ರೂಮ್ನ ಯಾವ ಥರ ನೀವು ಅರೇಂಜ್ ಮಾಡ್ಬೋದು ಅಂತ. ಫೋಟೋ ಫ್ರೇಮ್ಸ್ ಆಯಿತು, ಕಿಡ್ಸ್ ಬೆಡ್ ಆಯಿತು, ಕಿಡ್ಸಿಗೆ ಡೆಕೋರ್ ಐಟಮ್ಸು, ಅವ್ರ ಕಬೋರ್ಡು, ಅವ್ರ ಬಾತ್ರೂಮು. ಶ್ರೇಯಾಂಶ್ಗಂತೂ ಫುಲ್ ಇಷ್ಟ ಆಗಿತ್ತು ಈ ರೂಮು. ಅಲ್ಲೇ ಆಟ ಆಡ್ತಾ ಇದ್ದ. ಎಷ್ಟೊತ್ತು ಬರಲೇ ಇಲ್ಲ ಅವನು. ನಾವು ಮುಂದೆ ನೋಡ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ಅವರು ನೋಡೋದಕ್ಕೆ ಫುಲ್ ಅಟ್ರಾಕ್ಟಿವ್ ಆಗಿಟ್ಟಿರ್ತಾರೆ. ಈವನ್ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಇದನ್ನು ನೀವು ಆರ್ಡರ್ ಮಾಡ್ಬೋದು. ಇದು ನಿಮಗೆ ಡೈರೆಕ್ಟಾಗಿ ಅದು ಪ್ಯಾಕ್ ಏನಿರುತ್ತೆ ಗೋಡೌನಲ್ಲಿ ಅದನ್ನು ನೀವು ಪಿಕ್ ಮಾಡಿ ಬಿಲ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಸೋಫಾ ಸೆಕ್ಷನ್ಗೆ ಹೋಗಿರೋದು.
ಇಲ್ಲಿ ತುಂಬ ಅಫೋರ್ಡೆಬಲ್ ಆಗಿದೆ ಸೋಫಾಗಳು ನೋಡ್ಬೋದು. ಇದು 20,900 ಹಂಗಂದ್ರೆ 21,000ಕ್ಕೆಲ್ಲ 3 ಸೀಟರ್ ಸೋಫಾ ವಿತ್ ಕ್ವಾಲಿಟಿ ಇದೆ ನಿಮಗೆ. ಹಾಗೆ ನೋಡೋದಕ್ಕೆ ಕೂಡ ತುಂಬ ಎಲಿಗೆಂಟ್ ಆಗಿದೆ. 20,000, 16,000, 12,000ಕ್ಕೆಲ್ಲ ಸೋಫಾಗಳಿದೆ. ತುಂಬ ಜನ ಕಾಸ್ಟ್ಲಿ ಇದೆ ಐಕಿಯಾ ಅಂತಲೇ ಹೋಗೋದೇ ಇಲ್ಲ ಅಲ್ಲಿ. ಬಟ್ ಅಫೋರ್ಡೆಬಲ್ಗೆ 3 ಸೀಟರ್ ಸೋಫಾ ನಂಗೆ ತುಂಬಾ ಇಷ್ಟ ಆಯಿತು ಅಲ್ಲೆಲ್ಲ. ಆಮೇಲೆ ವೇಸ್ಗಳು ನೋಡಿ ತುಂಬ ಕಲರ್ಫುಲ್ ಆಗಿದೆ ವೇಸ್ಗಳೆಲ್ಲ. ಇದು ಯೆಲ್ಲೋ ಮತ್ತು ವೈಟ್ ಕಾಂಬಿನೇಷನಲ್ಲಿದೆ. ಈ ಥರ ತುಂಬ ವೆರೈಟಿ ಕಲರ್ಸಲ್ಲಿ ಸಿಗುತ್ತೆ ನಿಮಗೆ. ವೈಬ್ರೆಂಟ್ ಕಲರ್ ಪ್ಲಸ್ ಡೀಸೆಂಟ್ ಕಲರ್ಸು ಇದೆ. ಐಕಿಯಲ್ಲಿ ಫೇಮಸ್ ಅಂದರೆ ಮಿರರ್ಗಳು. ಈ ಥರ ಫುಲ್ ಲೆಂತ್ ಮಿರರು, ವಾಲ್ ಮಿರರ್ಗಳೆಲ್ಲ ತುಂಬಾ ಫೇಮಸ್ಸು. ಫುಲ್ ಲೆಂತ್ ಮಿರರ್ ಎಲ್ಲ 3,000ದಿಂದ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಮಿರರ್ ಎಲ್ಲ 1,000ದಿಂದನೇ ಸ್ಟಾರ್ಟ್ ಆಗುತ್ತೆ. ಇದು ಸೋಫಾ ನಾನು ಹೇಳಿದ್ನಲ್ಲ ಆಗಲೇ, ಇದು ನೋಡಿ 12,900ಕ್ಕೆ 3 ಸೀಟರ್ ಸೋಫಾ. ಕಡಿಮೆ ಬಜೆಟಲ್ಲಿ ಆರಾಮಾಗಿ ಚಿಕ್ಕ ಮನೆ ಇದ್ದರೆ ಸೋಫಾ ಹಾಕೋಬೋದು. ಈ ಥರ ದೊಡ್ಡ ಸೋಫಾಗಳೆಲ್ಲ ಈ ಥರ ಫುಲ್ ಲೆಂತ್ ಸೋಫಾ, ಸ್ಲೀಪಿಂಗ್ ಪ್ಲಸ್ ಸಿಟ್ಟಿಂಗ್ ಕೌಚ್ ಬರುತ್ತಲ್ಲ, ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಇದೆ. 40,000, 50,000 ಎಲ್ಲ. ಬೇರೆ ಬೇಕಂದರೆ ಸಿಂಗಲ್ ಸೀಟರ್ ಆ್ಯಂಡ್ 3 ಸೀಟರ್ ಎಲ್ಲ ಕಡಿಮೆ ರೇಟಿಗೆ ಇದೆ. ಇದು ಫುಲ್ಲು ಲಿವಿಂಗ್ ರೂಮ್ ಸೆಟಪ್ ಥರ ಇದೆ ನೋಡಿ. ಸೋಫಾ ಹಾಕ್ಬಿಟ್ಟು ಹೇಗೆ ಕಾಣಿಸುತ್ತೆ ಮನೆ ಅಂತ. ಈಗ ಕಂಟಿನ್ಯೂ ಆಗಿ ಫುಲ್ ಸೋಫಾ ಸೆಕ್ಷನ್ನೇ ಇದೆಲ್ಲ. ಇದಾದಮೇಲೆ ನಿಮಗೆ ಕೆಲವೊಂದು ಚಿಕ್ಕ ಪುಟ್ಟ ಐಟಮ್ಸ್ ಅಲ್ಲಲ್ಲಿ ಇಟ್ಟಿರ್ತಾರೆ. ಈ ಥರ ಗ್ಲಾಸ್ ಆಯಿತು, ವಾಲ್ ಕ್ಲಾಕ್ ಆಯಿತು, ಇವೆಲ್ಲ 130 ರುಪೀಸು, 140 ರುಪೀಸು ಈ ಥರ ಇದೆ. ಇದು ನಂಗೆ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ, ಇಲ್ಲಾಂದರೆ ಬೈ ಮಾಡಬೇಕು ಅಂದ್ಕೊಂಡಿದ್ದೆ. ನೆಕ್ಸ್ಟ್ ಬಂದುಬಿಟ್ಟು ಟೇಬಲ್ ಸೆಕ್ಷನ್ನು. ಈ ಥರ ಸೋಫಾ ಮುಂದೆ ನೀವು ಕಾಫಿ ಟೇಬಲ್ ಏನು ಇಡ್ತೀರಲ್ಲ ಆ ಸೆಕ್ಷನ್ ಇದು. ಕಾಫಿ ಟೇಬಲ್ ಎಲ್ಲ ಅಫೋರ್ಡೆಬಲ್ ಆಗೇ ಇತ್ತು. ಡೆಕೋರ್ ಐಟಮ್ಸ್ ತುಂಬಾ ಇದೆ ನಿಮಗೆ. ಇದು ಎಲಿಫೆಂಟು, ಫ್ಲವರ್ ಪಾಟು, ಆರ್ಟಿಫಿಷಿಯಲ್ ಫ್ಲವರ್ಸು ಎಲ್ಲ 200 ರೇಂಜಲ್ಲೇ ಇತ್ತು. ಇದೆಲ್ಲ 199, 200. ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ 100 ರುಪೀಸ್ಗೆ ಆ ಥರ. ಕಾಫಿ ಟೇಬಲ್ ಎಲ್ಲ ಕಂಟಿನ್ಯೂ ಸೆಕ್ಷನ್ ಮುಗೀತು. ಅದಾದಮೇಲೆ ನೆಕ್ಸ್ಟ್ ಹಂಗೆ ಮುಂದೆ ಹೋದಂಗೆಲ್ಲ ಈ ಥರ ವೇಸು ಮತ್ತು ಫ್ಲವರ್ಸೇ ತುಂಬ ಇಟ್ಟಿದ್ದಾರೆ ಅಲ್ಲಲ್ಲಿ, ಯಾಕಂದರೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದೆಲ್ಲ 500 ರುಪೀಸ್ ಒಂದಿತ್ತು ವೇಸು. ಇದು ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ರೇಟ್ ಕೂಡ ಹಂಗೆ ಇದೆ. ಇದು ನನಗೆ ಕಲರ್ ಪರ್ಸ್ನಲಿ ಇಷ್ಟ ಆಯಿತು, ಚೆನ್ನಾಗಿದೆ. ಪ್ಲಸ್ ಹೋಮ್ ಡೆಕೋರ್ನ ನೀವು ಯಾವ ಥರ ಮಾಡ್ಬೋದು ಅಂತ ಇಲ್ಲಿ ತೋರಿಸ್ಕೊಟ್ಟಿರ್ತಾರೆ. ಕಾಫಿ ಟೇಬಲ್ ಮೇಲೆ ಅರೇಂಜ್ಮೆಂಟು ನೋಡಿ ಆ ಥರ. ಇದು ಕಂಪ್ಲೀಟ್ ಲಿವಿಂಗ್ ಏರಿಯಾ, ಯಾವ ಥರ ನೀವು ನಿಮ್ಮ ಮನೇಲಿ ಮಾಡ್ಬೋದು. ಕಿಚನ್ ಇದೆ, ಅಲ್ಲಿ ಕಿಚನ್ ಮುಂದ್ಗಡೆನೇ ಲಿವಿಂಗ್ ರೂಮ್ ಇದೆ. ಲಿವಿಂಗ್ ರೂಮಲ್ಲಿ ಸೋಫಾ, ಕಬೋರ್ಡು, ಕಾಫಿ ಟೇಬಲು ಎಲ್ಲನೂ ಹಾಕಿ ಡಿಸ್ಪ್ಲೇ ಮಾಡಿರ್ತಾರೆ. ಇದು ನೆಕ್ಸ್ಟ್ ಒಂದೊಂದಾಗಿ ಐಟಮ್ಸ್ ನಾನು ಹೇಳ್ದಂಗೆ ಅಲ್ಲಲ್ಲಿ ಸ್ಟೋರೇಜ್ ಬಾಕ್ಸು, ಸೀಸರು ಈ ಥರ ಇಟ್ಟಿರ್ತಾರೆ. ಲಿವಿಂಗ್ ರೂಮ್ ಸೆಟಪ್ಪು ಮತ್ತು ಕಿಚನ್ ಸೆಟಪ್ಪು ತುಂಬಾ ಇಷ್ಟ ಆಯಿತು. ಅದ್ರ ಜೊತೆಗೆ ನಿಮಗೆ ಬಾಲ್ಕನಿ ಸೆಟಪ್ ಕೂಡ ತೋರಿಸಿದ್ದಾರೆ, ನಾನು ಮುಂದೆ ತೋರಿಸ್ತೀನಿ. ಇವೆಲ್ಲ ವಾಲ್ ಕ್ಲಾಕು ಮತ್ತು ಟೈಮರ್ಸು ಇದೆಲ್ಲ ಜಾಸ್ತಿನೇ ಇದೆ ಅಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಫ್ಲವರ್ ಪಾಟ್ಗಳು, ಅಲ್ಲಲ್ಲಿ ಫ್ಲವರ್ ಪಾಟ್ಗಳು ಇಟ್ಟಿದ್ದಾರೆ. ಒಂದೊಂದು ಆರ್ಟಿಫಿಷಿಯಲ್ ಫ್ಲವರ್ ಪಾಟೇ ಇವೆಲ್ಲ. ನ್ಯಾಚುರಲ್ಲು ಕೂಡ ಇದ್ದಾವೆ, ಒರಿಜಿನಲ್ ಫ್ಲವರ್ ಪಾಟ್ಸ್ ಕೂಡ ಕೆಳಗಡೆ. ಇದು ನೋಡಿ ಚೇರ್ ಥರ ಡಿಸೈನ್ ಇತ್ತು. ಇದು ಏನಪ್ಪ ಅಂತ ನೋಡ್ತಾ ಇದೆ, ಅದಾದಮೇಲೆ ಗೊತ್ತಾಯಿತು ಇದು ಮೊಬೈಲ್ ಸ್ಟ್ಯಾಂಡ್ ಅಂತ. ಇದು 150 ರುಪೀಸ್ಗೆ ಡಿಫ್ರೆಂಟ್ ಆಗಿದೆ. ಇದು ಮೊಬೈಲ್ನ ಸ್ಟಿಫಾಗಿ ಆರಾಮಾಗಿ ನಿಂತ್ಕೊಳ್ಳುತ್ತೆ ಮೊಬೈಲ್ ಕೂಡ. ಡಿಸ್ಪ್ಲೇ ನೋಡಿದ್ಮೇಲೆ ನಂಗೆ ಗೊತ್ತಾಗಿತ್ತು. ಇದಾದಮೇಲೆ ಇದು ಟಿ ವಿ ಯೂನಿಟ್ ಸೆಕ್ಷನ್ನು, ಸ್ಟೋರೇಜ್ ಕೌಂಟರ್ಸ್ ಇದೆಲ್ಲ. ಟಿ ವಿ ಯೂನಿಟ್ ಕೆಳಗಡೆನೇ ನೀವು ಸ್ಟೋರ್ ಮಾಡೋದಕ್ಕೆ ಏನಾದರೂ ಇಟ್ಕೊಳ್ಳೋದಕ್ಕೆ ಆ ಥರದ್ದಿದು. ಇಲ್ಲಿ ವುಡ್ ರೇಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಸ್ಟಾರ್ಟಿಂಗ್ ಬಂದುಬಿಟ್ಟು ಇದು 2,000ದಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲನೂ. ವುಡ್ ರೇಟ್ ಜಾಸ್ತಿ ಇರೋದ್ರಿಂದ ಎಲ್ಲ ರೇಟು ಅದೇ ಥರನೇ ಇದೆ. 10,000, 15,000ಗೆಲ್ಲ ಟಿ ವಿ ಯೂನಿಟ್ ಸ್ಟೋರೇಜ್ಗಳಿತ್ತು. ಇದು ಬಂದುಬಿಟ್ಟು ಲೈಟ್ಸು ತುಂಬ ಡಿಫ್ರೆಂಟ್ ಆಗಿದೆ ನೋಡಿ, ಮನೇಲಿ ಹೆಂಗೆ ಕಾಣಿಸುತ್ತೆ ಅಂತ. ಲೈಟ್ಸ್ದೇ ಒಂದು ಕಂಪ್ಲೀಟ್ ಸೆಕ್ಷನ್ ಇದೆ ಐಕಿಯಾದಲ್ಲಿ. ಲ್ಯಾಂಪ್ಸ್, ಸ್ಟಡಿ ಲ್ಯಾಂಪ್ಸ್ ಆಯಿತು, ಬೆಡ್ ಲ್ಯಾಂಪ್ ಆಯಿತು, ಅದರದ್ದೆಲ್ಲ. ಇದು ಸ್ಟೋರೇಜ್ ಬಾಕ್ಸಸ್ಸು. ಬೆಡ್ರೂಮಲ್ಲಿ ಡ್ರಾಗಳೆಲ್ಲ ಇರುತ್ತಲ್ಲ ಕಬೋರ್ಡ್ಸಲ್ಲಿ, ಆ ಡ್ರಾಗಳಲ್ಲಿ ನೀವು ಸಪ್ರೇಟಾಗಿ ಏನಾದರೂ ಇಡೋದಕ್ಕೆ ಈ ಥರ ಬಾಕ್ಸ್ ಯೂಸ್ ಮಾಡ್ಬೋದು. ವಾಚ್ ಆಯಿತು, ನಿಮ್ಮ ಪರ್ಸ್ ಆಯಿತು, ಕಾರ್ಡ್ಗಳೆಲ್ಲ. ಇನ್ನೊಂದು ಬಂದುಬಿಟ್ಟು ಆರ್ಟಿಫಿಷಿಯಲ್ ಫ್ಲವರ್ ಸೆಟ್ ಇತ್ತಿದ್ದು, ಇದು 250 ರುಪೀಸ್ ಇತ್ತು. ನೆಕ್ಸ್ಟ್ ಬಂದುಬಿಟ್ಟು ಹಾಗೆ ನೋಡ್ತಾ ಬಂದ್ವಿ, ಅಲ್ಲೊಂದು ಸ್ಟೀಲ್ದು ಐಟಮ್ ಇಟ್ಟಿದ್ರು. ಇದು ಏನಪ್ಪ ಅಂತ ನೋಡ್ತಾ ಇದ್ರೆ ಬುಕ್ ಶೆಲ್ಫ್ದು. ಬುಕ್ಸ್ನ ಸಪ್ರೇಟ್ ಮಾಡೋದಕ್ಕೆ ಈ ಥರ ರಾಡ್ ಇಟ್ಟಿರೋದು. ಇದು 300 ರೂಪಾಯಿ ಒಂದಿತ್ತು. ಅದಾದಮೇಲೆ ಸ್ಟಡಿ ಟೇಬಲ್ಗಳು ನೋಡ್ಬೋದು. ಈ ಥರ ತುಂಬ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಸ್ಟಡಿ ಟೇಬಲ್ಗಳು, ಡ್ರಾಗಳು, ಸ್ಟೋರೇಜ್ ಬಾಕ್ಸ್ಗಳು, ಇದೆಲ್ಲ ಸ್ಟೋರೇಜ್ ಬಾಕ್ಸ್ಗಳು 69 ರೂಪಾಯಿ. ಇದು ಏನಾದರೂ ಬೇರೆ ಬೇರೆ ಸಪ್ರೇಟಾಗಿ ಇಡಬೇಕು ಅಂದರೆ, ಈಗ ಪೆನ್ಸಿಲ್ ಆಯಿತು, ಬುಕ್ಸ್ ಆಯಿತು, ಈ ಥರ ಬಾಕ್ಸ್ ಯೂಸ್ ಮಾಡಿಕೊಂಡು ನೀವು ಡ್ರಾ ಅಲ್ಲಿ ಇಟ್ಕೋಬೋದು, ನೀಟಾಗಿ ಕಾಣಿಸುತ್ತೆ.
ಇದು ಬಂದ್ಬಿಟ್ಟು ಕಿಚನ್ ಸೆಟಪ್ಪು. ಇದು ಕಿಚನ್ನ ನೋಡ್ತಾ ಇದ್ವಿ ನಾವು, ಎಷ್ಟು ನೀಟಾಗಿ ಅಲ್ಲೇ ಡೈನಿಂಗ್ ಟೇಬಲ್ ಥರ ಮಾಡಿಬಿಟ್ಟಿದ್ದಾರೆ, ಒಂದು ಬಂಡೆ ಹಾಕಿ. ಅಲ್ಲೇ ಸಿಂಕು, ವೆಜಿಟೇಬಲ್ ಕಟ್ ಮಾಡೋದಕ್ಕೆ, ಚಪಾತಿ ಮಾಡ್ಕೊಳ್ಳೋದಕ್ಕೆ, ಆಮೇಲೆ ಊಟ ಮಾಡೋದಕ್ಕೆ ಕೂಡ 2 ಚೇರ್ ಹಾಕ್ಬಿಟ್ಟು ಡೈನಿಂಗ್ ಟೇಬಲ್ ಕೂಡ ಆಗುತ್ತೆ. ಚಿಕ್ಕ ಕಿಚನ್ ಇರೋರು ಈ ಥರ ಮಾಡ್ಕೋಬೋದು, ಡೈನಿಂಗಿಗೆ ಜಾಗ ಇಲ್ಲ ಅಂದರೆ. ಆ ಕಡೆ ಕಬೋರ್ಡ್ಸ್ ಕೂಡ ಆಗಿದೆ, ಫ್ರಿಜ್ ಕೂಡ ಆಗಿದೆ. ಈ ಕಡೆ ಕೂಡ ಗ್ಯಾಸ್ ಸ್ಟವ್ ಇಡೋದಕ್ಕೆ ಇಷ್ಟು ಜಾಗ ಇದೆ. ಯಾವ ಥರ ಕಿಚನ್ ಇದೆ ನಿಮ್ಮದು, ಅದ್ರ ಮೇಲೆ ಡಿಸೈನ್ಗಳನ್ನ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ನಮ್ದು ಇಷ್ಟು ಸ್ಪೇಸ್ ಇದೆ ಅಂದರೆ ಅಷ್ಟು ಜಾಗದಲ್ಲಿ ಕಿಚನ್ನ ಹೇಗೆ ಮಾಡ್ಬೋದು ಅಂತ ಎಲ್ಲ ಥರ ಸೆಟಪ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ. ನಿಮ್ಮದು ಸ್ಕ್ವೇರ್ ಫೀಟ್ ಗೊತ್ತಿದ್ರೆ ಸಾಕು, ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು ಎಲ್ಲನೂ. ಇಲ್ಲಿ ವುಡನ್ ಸ್ಪೂನ್ಸು, ಸ್ಟೀಲ್ ಬೌಲು ಇದೆಲ್ಲ ನೋಡ್ತಾ ಇದ್ವಿ. 150, 300ಗೆಲ್ಲ ಇತ್ತು. ಇದು ನೋಡಿ ಚಿಕ್ಕ ಕಿಚನ್. ಇನ್ನೊಂದು ಇಷ್ಟು ಚಿಕ್ಕ ಕಿಚನ್ನ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಅಂತ. ಇದು ಪ್ಲಾಸ್ಟಿಕ್ ಐಟಮ್ಮು, ಫೋಲ್ಡ್ ಮಾಡಿದ್ರೆ ಪ್ಲೇಟ್ ಆಗುತ್ತೆ, ಈ ಥರ ಎಕ್ಸ್ಪೆಂಡ್ ಮಾಡಿದರೆ ಬೌಲ್ ಆಗುತ್ತೆ. ಇದರಲ್ಲೇ ಆಟಾಡ್ತಾ ಇದ್ದ ಶ್ರೇಯಾಂಶ್ ಫುಲ್ಲು. ನಾನು ಆಗಲೇ ಹೇಳ್ದಂಗೆ ಬಾಲ್ಕನಿ ಸೆಟಪ್ ಕೂಡ ಮಾಡಿದ್ದಾರೆ. ಇದು ಬಾಲ್ಕನಿನ ಯಾವ ಥರ ನೀವು ಯೂಸ್ ಮಾಡ್ಕೋಬೋದು, ಒಂದು ಚೇರ್ ಹಾಕಿಬಿಟ್ಟು ಈ ಕಡೆ ಒಂದು ಸೋಫಾ ಪ್ಲಸ್ ಆರ್ಟಿಫಿಷಿಯಲ್ ಲೀವ್ಸು ಇದನ್ನೆಲ್ಲ ಹಾಕಿ ನೀವು ನಿಮ್ಮ ಬಾಲ್ಕನಿನ ನೀಟಾಗಿ ಯಾವ ಥರ ನೋಡ್ಬೋದು ಅನ್ನೋದನ್ನು ಡಿಸ್ಪ್ಲೇ ಮಾಡಿರ್ತಾರೆ. ಇವನ್ ನೋಡಿ ಪಾಟ್ಸ್ ಕೂಡ ಇಟ್ಟಿದ್ದಾರೆ ಅಲ್ಲಿ ಅಷ್ಟೇ ಜಾಗದಲ್ಲಿ. ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ನಾವು ಕೂತ್ಕೊಂಡು. ಇದಾದಮೇಲೆ ಇಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ಗಳಿದೆ ಸ್ಟೋರೇಜ್ಗೆ. ಇದು ಬಂದುಬಿಟ್ಟು ಮಕ್ಕಳಿಗೆ ಸ್ಪೂನ್ಸು, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಕಲರ್ಫುಲ್ ಆಗಿರೋ ಸ್ಪೂನ್ಗಳಿದೆ, ಡೈಲಿ ಒಂದೊಂದು ಯೂಸ್ ಮಾಡ್ಬೋದು. ಶ್ರೇಯಾಂಶ್ಗೆ ಇದು ಫುಲ್ ಇಷ್ಟ ಆಗಿ ಆಟಾಡ್ತಾ ಇದ್ದ ಅದ್ರ ಜೊತೆಗೆ ಸ್ಟೀಲ್ ಐಟಮ್ಸ್ ಇದೆ. ಇದೆಲ್ಲ 600ಗೆ 500ಗೆ ಇತ್ತು ಸ್ಟೀಲ್ ಐಟಮ್ಸು. ಪ್ಲಾಸ್ಟಿಕ್ ಎಲ್ಲ ಸ್ವಲ್ಪ ಕಡಿಮೆ ರೇಟ್ಗೆ ಇದೆ. ಇದು ನೋಡಿ 99 ರುಪೀಸ್ಗೆ ನಿಮಗೆ 6 ಈ ಥರ ಕಪ್ಗಳು ಸಿಗುತ್ತೆ. ಮಕ್ಕಳಿಗೆ ಏನಾದರೂ ತಿನ್ನಿಸೋದಕ್ಕೆ, ಸ್ನ್ಯಾಕ್ಸ್ ಆಯಿತು, ಏನಾದರೂ ತಿನ್ನೋದಕ್ಕೆ ಇಷ್ಟಪಟ್ಟರೆ. ಕಲರ್ಫುಲ್ ಆಗಿದೆ ಬಟ್ಟಲುಗಳೆಲ್ಲ, 6 ಇದೆ ಅದರಲ್ಲಿ ಟೋಟಲು. ಅದು 99 ರುಪೀಸ್ಗೆ. ಇದು ಇನ್ನೊಂದು ಕಿಚನ್ ಸೆಟಪ್ಪು. ಇದು ಕೂಡ ಡೈನಿಂಗ್ ಒಳಗಡೆನೆ ಮಾಡಿದ್ದಾರೆ ನೋಡಿ ಕಿಚನ್ಗೆ. ಎಲ್ ಶೇಪ್ ಕಿಚನ್ ಇತ್ತದು. ಇದು ಪ್ಲಾಸ್ಟಿಕ್ ಐಟಮಲ್ಲಿ ತೋರಿಸ್ತಾ ಇರೋದು. ಇದಕ್ಕೆ ಮುಚ್ಚಳಗಳು ಕೂಡ ಇದೆ, ಕ್ಲೋಸ್ ಲಿಡ್ ಇದೆ. ಇದು ಫುಲ್ 5 ಸೆಟ್ ಬರುತ್ತೆ 500 ರೂಪಾಯಿಗೆ ಈ ಥರ ಪ್ಲಾಸ್ಟಿಕ್ಕು. ಇದು ಬಂದುಬಿಟ್ಟು ಬ್ಯಾಂಬೂ ವುಡ್ಡಲ್ಲಿ ಮಾಡಿರೋದು. ಇದು ಸ್ವಲ್ಪ ರೇಟ್ ಜಾಸ್ತಿ, 700 ರುಪೀಸ್ಗೆ ಒಂದು ಬೌಲ್. ಇದು ಬ್ಯಾಂಬೂ ವುಡ್ಡಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿನೇ ಇದೆ. ಪ್ಲಾಸ್ಟಿಕ್ ಐಟಮ್ ನಾನು ಹೇಳ್ದಂಗೆ ಕಡಿಮೆ ರೇಟಲ್ಲಿದೆ ಪ್ಲಾಸ್ಟಿಕ್ ಎಲ್ಲ. ಇವೆಲ್ಲ 99 ರುಪೀಸ್ ನಾನು ತೋರಿಸ್ತಾ ಇರೋದು. ಬ್ರಷ್ಗಳು, ಪ್ಲಾಸ್ಟಿಕ್ ಸಿಂಕ್ ಬ್ರಷ್ ಆಯಿತು, ಕ್ಲೀನಿಂಗ್ ಬ್ರಷ್ ಆಯಿತು, ಇವೆಲ್ಲ 99 ರುಪೀಸ್ಗೆ ಇರೋದು. ಇದು ಬಂದುಬಿಟ್ಟು ವೆಜಿಟೇಬಲ್ನ ಸ್ಟೋರ್ ಮಾಡೋದು. ನಾವು ಈರುಳ್ಳಿ ಇದನ್ನೆಲ್ಲ ಸ್ಟೋರ್ ಮಾಡ್ತೀವಲ್ಲ, ಅದಕ್ಕೆ ಈ ಥರ ಕ್ಲೋಸ್ ಮಾಡೋದಕ್ಕೆ ಬಂದಿದೆ ಇವಾಗ. ಮುಂಚೆ ಈ ಥರ ಇರಲಿಲ್ಲ. ಇದು ಚೆನ್ನಾಗಿದೆ, 1400 ಏನೋ ಇತ್ತು ರೇಟ್. ಇದು ಬಂದುಬಿಟ್ಟು ವೆಜಿಟೇಬಲ್ ವಾಶ್ ಮಾಡೋದಕ್ಕೆ. ಸ್ಟೀಲ್ದು ಇತ್ತು, ಪ್ಲಾಸ್ಟಿಕ್ದು ಇತ್ತು. ಸ್ಟೀಲ್ದು ಸ್ವಲ್ಪ 1500 ಹಂಗಿತ್ತು ರೇಟು. ನೆಕ್ಸ್ಟ್ ಬಂದುಬಿಟ್ಟು ಇದು ಫೇವ್ರೇಟ್ ಸೆಕ್ಷನ್ನು, ವರ್ಕಿಂಗ್ ಡೆಸ್ಕ್ಟಾಪು ಮತ್ತು ಚೇರು, ಆಫೀಸ್ ಚೇರ್ಗಳೆಲ್ಲ ಇತ್ತು ಇಲ್ಲಿ. ಇದು ಬಂದುಬಿಟ್ಟು ಚೀಪೆಸ್ಟ್, ಇದು 1900ಗೆ ಇದ್ದಿತ್ತು. ಇದು ಚಿಕ್ಕ ಮಕ್ಕಳಿಗಾದರೆ ಕರೆಕ್ಟ್ ಆಗುತ್ತೆ, ದೊಡ್ಡವ್ರಿಗೆ ಸ್ವಲ್ಪ ಕಂಫರ್ಟೇಬಲ್ ಇರಲ್ಲ. ಬಿಟ್ಟರೆ ಬೇರೆಲ್ಲ ರೇಟ್ ತುಂಬಾ ಜಾಸ್ತಿ ಇತ್ತು, 15,000, 10,000, ಅದು ಒಂದೇನೇ ಚೀಪ್ ಇದ್ದಿದ್ದು. ಆಫೀಸ್ ಚೇರ್ ಎಲ್ಲ ತುಂಬ ಕಂಫರ್ಟೇಬಲ್ ಆಗಿತ್ತು. ಅದು ಕೂಡ ನಿಮಗೆ 6,000, 7,000ದಿಂದ ಸ್ಟಾರ್ಟ್ ಆಗುತ್ತೆ. ಕಬೋರ್ಡ್ಸ್ ಎಲ್ಲ ನೀವು ಡ್ರಾ ಹೇಗೆ ಸೆಲೆಕ್ಟ್ ಮಾಡ್ತೀರಿ, ಆಮೇಲೆ ವುಡ್ ಯಾವ ಥರ ಸೆಲೆಕ್ಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬೆಡ್ರೂಮ್ ಸೆಕ್ಷನ್ ಇದು. ಇಲ್ಲಿ ನಿಮಗೆ ಬೆಡ್ಡು, ಮಂಚ ಪ್ಲಸ್ ಸೈಡ್ ಟೇಬಲ್ ಏನಿರುತ್ತೆ ಇದೆಲ್ಲನೂ ನೋಡೋಕ್ಕೆ ಸಿಗುತ್ತೆ. ಇದು ಕೂಡ ನನಗೆ ಅಫೋರ್ಡೆಬಲೇ ಅನ್ನಿಸ್ತು. ಮಂಚಗಳೆಲ್ಲ ನಾವು ತಗೊಂಡಾಗಲೇ ಎಷ್ಟೊಂದು ರೇಟ್ ಇತ್ತು, ಬಟ್ ಇಲ್ಲಿ ನೋಡಿದರೆ ಕಡಿಮೆ ರೇಟಿಗೆ ನೋಡೋದಕ್ಕೂ ಕೂಡ ತುಂಬ ಲುಕ್ ಇದೆ. ಇದೆಲ್ಲ ಮಿರರ್ಸು, ಇದು 7000 ನೋಡಿ ಮಿರರ್. ಅದು ಇಲ್ಲಿ ನೋಡ್ತಾ ಇರೋದು ನೀವು ಸಿಂಗಲ್ ಕಾಟ್ ಪ್ಲಸ್ ಡಬಲ್ ಕಾಟ್ ಬೆಡ್ ಕೂಡ ಇದೆ. ಇನ್ನೊಂದು ಏನಪ್ಪ ಅಂದರೆ ಸಿಂಗಲ್ ಕಾಟ್ನ ನೀವು ಬೇಕಾದಾಗ ಡಬಲ್ ಕಾಟ್ ಮಾಡ್ಕೋಬೋದು, ಬೇಡ ಅಂದಾಗ ಅದನ್ನು ಮತ್ತೆ ಒಳಗಡೆ ತಳ್ಳಿ ಸಿಂಗಲ್ ಕಾಟ್ ಮಾಡ್ಕೋಬೋದು. ಆ ಥರದ್ದು ಒಂದು ಕಾಟ್ ನೋಡಿದೆ ನಾನು, ನಿಮ್ಗೆ ಮುಂದೆ ತೋರಿಸ್ತೀನಿ ಅದನ್ನು. ಇದಿಷ್ಟಾಗಿತ್ತು ಬೆಡ್ ಸೆಕ್ಷನ್ನು ನೋಡಿ. 32,000 ಇದು ಮಂಚ. ಇದು 18,900 ನೋಡಿ, ಎಷ್ಟು ಚೆನ್ನಾಗಿದೆ. ಇವನ್ ನಿಮಗೆ ಒಳಗಡೆ ಸ್ಟೋರೇಜ್ ಕೂಡ ಸಿಗುತ್ತೆ, ಬೆಡ್ಡು, ಹಾಸಿಗೆ ಎಲ್ಲ ಇದು ಒತ್ಕೊಳ್ಳೋದು, ದಿಂಬು ಎಲ್ಲ ಇಡೋದಕ್ಕೆ. ಇದು ಬಂದುಬಿಟ್ಟು ಸೈಡ್ ಟೇಬಲ್ಗಳು, ಸೈಡ್ಗೆ ಬೆಡ್ ಪಕ್ಕ ಇಡ್ತೀವಲ್ಲ ಏನಾದರೂ ಸ್ಟೋರ್ ಮಾಡೋದಕ್ಕೆ. ಇದು ಕಂಪ್ಲೀಟ್ ಅದೇ ಸೆಕ್ಷನ್ ಆಗಿರುತ್ತೆ.
ನೆಕ್ಸ್ಟು ನಾನು ಹೇಳಿದ್ನಲ್ಲ ಸಿಂಗಲ್ ಕಾಟ್ನ ಡಬಲ್ ಕಾಟು ಮಾಡ್ಬೋದು, ಬೇಡ ಅಂದಾಗ ಸಿಂಗಲ್ ಕಾಟಾಗಿ ಮಾಡ್ಬೋದು ಅಂತ. ಅದು ಇವಾಗ ಕಾಣಿಸ್ತಾ ಇರೋದು. ಕೆಳಗಡೆ ಒಂದು ಬೆಡ್ ಹೇಳಿದ್ರೆ ನಿಮಗೆ ಇನ್ನೊಂದು ಬೆಡ್ ಬರುತ್ತೆ. ಬೇಡ ಅಂದಾಗ ಇದನ್ನು ಒಳಗಡೆ ತಳ್ಬೋದು. ಇವಾಗ ಸೋಫಾ ಕಮ್ ಬೆಡ್ ಬಂದಿದೆಯಲ್ಲ, ಅದೇ ಥರ ಇದು ಕೂಡ ಆಪ್ಷನ್. ನಿಮಗೆ ಬೇಡ ಅಂದರೆ ಸಿಂಗಲ್ ಕಾಟ್ ಮಾಡ್ಕೋಬೋದು, ಬೇಕು ಅಂದರೆ ಡಬಲ್ ಕಾಟ್ ಕೂಡ ಮಾಡ್ಕೋಬೋದು. ಇದು ಸ್ಪೇಸ್ ತುಂಬಾ ಸೇವ್ ಮಾಡುತ್ತೆ ಮನೆಯಲ್ಲಿ ಚಿಕ್ಕ ಬೆಡ್ರೂಮ್ ಇದ್ದವ್ರಿಗೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕಿಡ್ಸ್ ಸೆಕ್ಷನ್ನು. ಕಿಡ್ಸ್ಗೆ ಆಟ ಆಡೋದಕ್ಕೆ ಟಾಯ್ಸ್ಗಳೆಲ್ಲ ಇತ್ತು. ಇದು ತುಂಬ ಸ್ಮೂತ್ ಆಗಿರೋ ಟಾಯ್ಸು, ಮುಟ್ಟಿದ್ರೆ ತುಂಬ ಮೆತ್ತಗೆ ಸ್ಮೂತ್ ಆಗಿದೆ. ಹಾರ್ಡ್ ಟಾಯ್ಸ್ ಎಲ್ಲ ಇರಲಿಲ್ಲ. ಇದು ಸ್ವಲ್ಪ ಕಾಸ್ಟ್ಲಿ ಇತ್ತು. ಒಂದಕ್ಕೆ 200ಇಂದ ಸ್ಟಾರ್ಟಿಂಗ್ ಇರೋದು ಪ್ರೈಸು. 500,000ವರೆಗೂ ಟೆಡಿ ಬಿಯರ್ಸ್ ಆಯಿತು, ಡಾಗ್ ಆಯಿತು, ಕ್ಯಾಟ್ ಆಯಿತು, ಈ ಥರದ್ದೆಲ್ಲ ಇದ್ದಿದ್ದು. ಶ್ರೇಯಾಂಶ್ ಬಂದುಬಿಟ್ಟು ಕ್ಯಾಟ್ ತಗೊಂಡ. ಇದು ಬಂದುಬಿಟ್ಟು ಸ್ಟೋರೇಜ್ ಬಾಕ್ಸು. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಪಾಟು ಇಡ್ಬೋದು ಅಥವಾ ಪೆನ್ ಇಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಆರ್ಟಿಫಿಷಿಯಲ್ಲು ಪ್ಲಸ್ ನ್ಯಾಚುರಲ್ ಫ್ಲವರ್ ಪಾಟ್ಸ್ ಇತ್ತಿದ್ದು. ಇದು ನ್ಯಾಚುರಲ್ ಆಗಿರೋ ಫ್ಲವರ್ ಪಾಟ್ ಇವೆಲ್ಲ. ಸೇವಂತಿಗೆ ಹೂವೆಲ್ಲ ಇತ್ತು ನೋಡ್ಬೋದು. ನ್ಯಾಚುರಲ್ ಹೂಗಳು ಇದೆಲ್ಲ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಯೆಲ್ಲೋ ಕಲರು, ರೆಡ್ ಕಲರು, ಸೇವಂತಿಗೆ ಎಲ್ಲ ಇತ್ತು. ಇವನ್ ನಿಮಗೆ ಇಲ್ಲಿ ಪಾಟ್ಸು ಸಿಗುತ್ತೆ. ಪಾಟ್ಸ್ 399 ರುಪೀಸ್ ನೋಡ್ಬೋದು. ಇವನ್ ಸ್ಪ್ರೇ ಮಾಡೋದಕ್ಕೆ ಬಾಟಲ್ಸು 99 ರುಪೀಸ್ ಒಂದು. ಈ ಸ್ಟೀಲ್ ಬೌಲ್ ಬಂದುಬಿಟ್ಟು 299, 300 ರುಪೀಸ್ ಒಂದು. ಇದನ್ನು ಒಂದು ತೊಗೊಂಡ್ವಿ ನಾವು. ಶೇಪ್ ತುಂಬ ಚೆನ್ನಾಗಿದೆ ಅಂತೇಳಿ ಅದೊಂದು ತೊಗೊಂಡ್ವಿ. ಈ ವೆಜಿಟೇಬಲ್ ಕಟ್ಟರ್ಸು, ನೈಫು, ಆರೆಂಜ್ ಜ್ಯೂಸ್ ಮಾಡೋದಕ್ಕೆ ಇದು 150 ರುಪೀಸ್ ಇದು. ಈ ಥರದ್ದು ತುಂಬಾ ಸುಮಾರು ಐಟಮ್ಸ್ ಇದೆ. ನಾನು ಎಲ್ಲನೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಆದಷ್ಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ಥರ ವೆಲ್ಕಮ್ ಅಂತ ಇದೆಷ್ಟು ಚೆನ್ನಾಗಿದೆ ನೋಡಿ. ಮ್ಯಾಟು ಮನೆ ಎಂಟ್ರೆನ್ಸ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕದಾದ ಸ್ಟೂಲ್ಸ್ಗಳು, ಫ್ಲವರ್ ಪಾಟ್ ಇಡೋದಕ್ಕೆ. ಆಮೇಲೆ ಬ್ಯಾಂಬೂಯಿಂದ ಮಾಡಿರೋ ಬೌಲು, ಅದಕ್ಕೇ ಐಕಿಯಾ ಫೇಮಸ್ ಇದೆ. ಬ್ಯಾಂಬೂಯಿಂದ ಮಾಡಿರೋ ಬೌಲ್ಗಳೇ ತುಂಬ ಫೇಮಸ್ ಅಲ್ಲಿ. ಈ ಥರದ್ದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರದ್ದೆಲ್ಲ ಫೇಮಸ್ಸಲ್ಲಿ. ಈ ಜಾರ್ ನೋಡಿ ಎಷ್ಟು ಚೆನ್ನಾಗಿದೆ. 350 ರುಪೀಸ್ ಅದು. ಟೀ, ಬಿಸಿಯಾಗಿರೋ ಕಾಫಿ ಅದನ್ನೆಲ್ಲ ಇಡ್ಬೋದು. ಈಗ ಥರ್ಮಸ್ ಅಂತೀವಲ್ಲ ಊರಲ್ಲಿ, ಆ ಥರ. ಆಮೇಲೆ ನೀರು ಸ್ಟೋರ್ ಮಾಡೋದಕ್ಕೆ ಗ್ಲಾಸ್ ಗಡಿಗೆಗಳ ಥರ ಆ ಥರ ಇದೆ. ಅದಾದಮೇಲೆ ಬಾಸ್ಕೆಟ್ಗಳು, ಈ ಥರದ್ದೆಲ್ಲ ಬಾಸ್ಕೆಟ್ಗಳು ಕೈಯಲ್ಲಿ ಮಾಡಿರ್ತಾರೆ. ಇದೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದರಲ್ಲಿ ನೀವು ಏನಾದರೂ ಸ್ಟೋರ್ ಮಾಡ್ಕೋಬೋದು. ನಿಮಗೆ ಬೇಕಾಗಿರೋ ಬಟ್ಟೆಗಳಾಯಿತು, ಬುಕ್ಸ್ಗಳಾಯಿತು, ನಿಮಗೆ ಯಾವ ಥರ ಕನ್ವೀನಿಯೆಂಟ್ ಇರುತ್ತೆ ಆ ಥರ ಸ್ಟೋರ್ ಮಾಡ್ಕೋಬೋದು. ಈ ಥರ ಬಾಸ್ಕೆಟ್ ಕೂಡ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಆಗಲೇ ಮೊಬೈಲ್ ಇಡೋದಕ್ಕೆ ಅಂತ ಒಂದು ಚೇರ್ ಥರ ಇತ್ತು ಅಲ್ಲ, ಅದನ್ನು ತೋರಿಸಿದ್ನಲ್ಲ, ಸೇಮ್ ಅದೇ ಥರ ಇದು ಕೂಡ. ವಯರು ಮತ್ತು ಮೊಬೈಲ್ ಏನಾದರೂ ಹ್ಯಾಂಗ್ ಮಾಡೋದಕ್ಕೆ ಈ ಥರ ಚೇರ್ಸ್ಗಳು ಪುಟ್ಟದ ಅದು. ನೆಕ್ಸ್ಟ್ ಬಂದುಬಿಟ್ಟು ಲೈಟ್ ಸೆಕ್ಷನ್ನು. ಇದು ಫುಲ್ ಕಂಪ್ಲೀಟ್ ಲೈಟ್ ಸೆಕ್ಷನ್ ಆಗಿರುತ್ತೆ. ಬೆಡ್ ಲ್ಯಾಂಪ್ಸ್ ಎಲ್ಲ ಎಷ್ಟೊಂದು ವೆರೈಟೀಸ್ ಆಫ್ ಬೆಡ್ ಲ್ಯಾಂಪ್ಸ್ ಇದೆ ನೋಡಿ ಇಲ್ಲಿ. ಆಮೇಲೆ ಅಫೋರ್ಡೆಬಲ್ ಆಗಿದೆ. ಸ್ಟಾರ್ಟಿಂಗಿಂದ ನಿಮಗೆ 500 ರೂಪಾಯಿಂದ 1000, 2000 ಹಂಗೆ ರೇಂಜ್ ಹೋಗ್ತಾನೆ ಇರುತ್ತೆ. ನೀವು ದುಡ್ಡು ಕೊಟ್ಟಂಗೆ ಲೈಟ್ಸ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿರೋ ಲೈಟ್ಸ್ಗೆ ಸ್ವಲ್ಪ ಪ್ರೈಸ್ ಜಾಸ್ತಿ. ಸ್ಟಾರ್ಟಿಂಗ್ ಬಂದುಬಿಟ್ಟು 500 ರೂಪಾಯಿಂದ ನಿಮಗೆ ಅಫೋರ್ಡೆಬಲ್ ಆಗಿದೆ. ಒಳ್ಳೆ ಲೈಟಿಂಗ್ ಕೊಡುತ್ತೆ. ನೈಟ್ ಸ್ಟಡಿ ಲ್ಯಾಂಪ್ ಕೂಡ ಇದೆ. ತುಂಬ ಚೆನ್ನಾಗಿ ಬ್ರೈಟ್ ಆಗಿದೆ ಲೈಟ್ ಎಲ್ಲ. ಎಷ್ಟೊಂದು ವೆರೈಟೀಸ್ ಆಫ್ ಲೈಟ್ಸ್ ಇದೆ, ನೋಡ್ಕೊಂಬನ್ನಿ. ಇಲ್ಲಿಗೆ ಲೈಟಿಂಗ್ ಸೆಕ್ಷನ್ ಮುಗೀತು. ನೆಕ್ಸ್ಟ್ ಬಂದುಬಿಟ್ಟು ಫೋಟೋ ಫ್ರೇಮ್ಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಒಂದಕ್ಕಿಂತ ಒಂದು ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಒಳಗಡೆ ಒಳ್ಳೆ ಫೋಟೋ ಹಾಕಿದ್ರೆ ಮನೆ ಲುಕ್ಕೇ ಚೇಂಜ್ ಆಗೋಗುತ್ತೆ. ಇಲ್ಲಿ ಫೋಟೋ ಫ್ರೇಮು ಮತ್ತು ಮಿರರ್ಗಳ ಸೆಕ್ಷನ್ ಇತ್ತು. ನಾನು ಫ್ರೇಮ್ನೇ ನೋಡ್ತಾ ಇದ್ದೆ ಆಲ್ಮೋಸ್ಟು. ಆದಮೇಲೆ ಮಿರರ್ ಸೆಕ್ಷನ್ ನೋಡಿ. ಇಲ್ಲೂ ತುಂಬ ಒಳ್ಳೊಳ್ಳೆ ಮಿರರ್ಗಳು, ಸಿಂಕ್ ಮೇಲೆ ಹಾಕೋದಕ್ಕಾಯಿತು, ಮನೆಯಲ್ಲಿ ದೊಡ್ಡ ಮಿರರ್ ಹಾಕೋದಕ್ಕಾಯಿತು. ಈವನ್ ಲಿವಿಂಗ್ ಏರಿಯಾದಲ್ಲಿ ಶೋ ಪೀಸ್ ಥರ ನೀವು ಮಿರರ್ನ ಹಾಕ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವೆಲ್ಲ. ಅದಾದಮೇಲೆ ಆರ್ಟಿಫಿಷಿಯಲ್ ಫ್ಲವರ್ಸೂ ತುಂಬಾ ಇದೆ ಗ್ರೌಂಡ್ ಫ್ಲೋರಲ್ಲಿ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ 2 ಫ್ಲೋರ್ ಇರೋದು ಐಕ್ಯಾದಲ್ಲಿ. ಸೊ ಗ್ರೌಂಡ್ ಫ್ಲೋರಲ್ಲಿ ಇದೆಲ್ಲ ನಾನು ತೋರಿಸ್ತಾ ಇರೋದು. ಫಸ್ಟ್ ಫ್ಲೋರಲ್ಲಿ ಮುಂಚೆ ಏನು ನೋಡಿದ್ವಲ್ಲ ಕಿಚನ್ ಸೆಟಪ್, ಅವೆಲ್ಲ ಫಸ್ಟ್ ಫ್ಲೋರು. ಆಮೇಲೆ ಫಸ್ಟ್ ಫ್ಲೋರಿಂದ ಕೆಳಗಡೆ ಬಂದು ಗ್ರೌಂಡ್ ಫ್ಲೋರಿಂದನೇ ಎಕ್ಸಿಟ್ ಇದೆ ನಮಗೆ ಲಾಸ್ಟು. ಇವಾಗ ಲಾಸ್ಟ್ ಬಂದುಬಿಟ್ಟು ಗೋಡೌನ್ ಇದೆ ಗ್ರೌಂಡ್ ಫ್ಲೋರಲ್ಲಿ. ನೀವು ಮೇಲೆ ಏನೇನು ನೋಡಿದ್ರಲ್ಲ, ಈಗ ಡೈನಿಂಗ್ ಟೇಬಲ್ ಆಯಿತು, ಸೋಫಾ ಆಯಿತು, ಅದನ್ನೆಲ್ಲ ನೀವು ಅಲ್ಲಿಂದ ಪಿಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಅಲ್ಲಿ ನಂಬರ್ನ ನೋಟ್ ಮಾಡ್ಕೊಂಬರ್ಬೇಕು, ಯಾವ ಮಾಡೆಲ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಅದನ್ನು ಇಲ್ಲಿ ಬಂದುಬಿಟ್ಟು ನೀವು ತೊಗೋಬೇಕು ಬಾಕ್ಸಲ್ಲಿ.
ಆ ಮಾಡೆಲ್ ಬಾಕ್ಸ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ, ನೀವು ಅಲ್ಲಿ ಬಾಕ್ಸನ್ನು ಪಿಕ್ ಮಾಡಿ ನಿಮ್ಮ ಕಾರ್ಟಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿ ಸೆಲ್ಫ್ ಬಿಲ್ಲಿಂಗ್ ಇದೆ, ನಿಮ್ಮದು ನೀವೇ ಬಿಲ್ ಮಾಡ್ಕೋಬೇಕು, ನೀವೇ ಸ್ಕ್ಯಾನ್ ಮಾಡಿಕೊಂಡು ನೀವೇ ಬಿಲ್ ಮಾಡ್ಕೋಬೇಕು. ಗೋಡೌನ್ ನೋಡಿನೇ ನಾನು ಫುಲ್ ಶಾಕ್ ಆಗೋದು, ಇಷ್ಟು ದೊಡ್ಡ ಗೋಡೌನ್ ಇದೆ, ಹೆಂಗೆ ಸಾಮಾನ ಎಲ್ಲ ಸ್ಟೋರ್ ಮಾಡ್ತಾರೆ ಇಷ್ಟೊಂದು ಅಂತ. ಇಲ್ಲಿ ಇನ್ನೊಂದು ಸ್ಟೋರ್ ಇದೆ ಆ್ಯಸ್ ಈಸ್ ಅಂತ, ಏನಾದರೂ ಚಿಕ್ಕ ಡ್ಯಾಮೇಜ್ ಆಗಿರೋ ಪೀಸ್ನ ಅವರು ಅಲ್ಲಿ ಶಾಪಲ್ಲಿ ಇಡಲ್ಲ, ಅದನ್ನು ಸಪ್ರೇಟಾಗಿ ಆ್ಯಸ್ ಈಸ್ ಅಂತ ಒಂದು ರೂಮ್ ಮಾಡಿ ಅದರಲ್ಲಿ ಇಟ್ಟಿರ್ತಾರೆ. ಅದನ್ನು 0.5% 50% ರೇಟು ಕಡಿಮೆ ಮಾಡಿ ಇಟ್ಟಿರ್ತಾರೆ. ಇವಾಗ ಒಂದು ವಸ್ತು 500 ರೂಪಾಯಿ ಇದ್ದರೆ ಅದನ್ನು 250 ರೂಪಾಯಿಗೆ ಇಟ್ಟಿರ್ತಾರೆ. ಒಂದು ಸ್ವಲ್ಪ ಡ್ಯಾಮೇಜ್ ಆದರೆ, ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿದ್ದರೆ ಅದನ್ನು ಕೂಡ ಬೈ ಮಾಡೋರು ಬೈ ಮಾಡ್ತಾರೆ ಆ ಸೆಕ್ಷನ್ಗೆ ಹೋಗಿ. ನಾನು ಅದರಲ್ಲೂ ನೋಡಿ ಬಂದೆ, ಬಟ್ ಯಾವುದೂ ಏನೂ ಇಷ್ಟ ಆಗಲಿಲ್ಲ, ಸೊ ಹಾಗಾಗಿ ಏನೂ ತಗೊಳ್ಳೇ ಇಲ್ಲ. ಇದು ಬಂದುಬಿಟ್ಟು ಲಾಸ್ಟ್ ಸೆಕ್ಷನ್, ಎಕ್ಸಿಟ್ ಆಗೋದಕ್ಕಿಂತ ಮುಂಚೆ ಇಲ್ಲಿ ಚೆನ್ನಾಗಿದೆ ಅಂತ ಶ್ರೇಯಾನ್ಶಿಗೆ ಫೋಟೋ ತೆಗಿತಾ ಇದ್ವಿ ಚೆನ್ನಾಗಿ. ಅವ್ನು ಲಯನ್ನು ಇದೆಲ್ಲ ಹಿಡ್ಕೊಂಬಂದಿದ್ದ, ಅದನ್ನು ಅಲ್ಲೇ ಡ್ರಾಪ್ ಮಾಡಿ ಅವನಿಗೆ ಗೊತ್ತಿಲ್ಲಾರ್ದಂಗೆ ಎಸ್ಕೇಪ್ ಮಾಡಿ ಲಾಸ್ಟಲ್ಲಿ ಬಿಲ್ ಮಾಡಿದ್ವಿ. ಕ್ಯಾಟ್ ಒಂದು ಬಿಲ್ ಮಾಡ್ಕೊಂಡು ಹೋದ್ವಿ. ಇವನ್ನೆಲ್ಲ ತೊಗೊಂಡು ಫುಲ್ ಲಾಸ್ಟ್ವರೆಗೂ ಆಟ ಆಡಿ ಎಂಜಾಯ್ ಮಾಡ್ದ ಅವನು. ಎಷ್ಟು ಚೆನ್ನಾಗಿದೆ ನೋಡಿ, ಲಯನ್ ಆಯಿತು, ಈ ಡಾಗ್ ಆಯಿತು. ಡಾಗ್ ಯಾರೋ ಬಿಟ್ಟೋಗಿದ್ರು ಅಲ್ಲಿ, ಬಿಲ್ ಮಾಡೋಕ್ಕಿಂತ ಮುಂಚೆ ಈ ಥರ ಬೇಡದೇ ಇರೋದನ್ನ ಅಲ್ಲೇ ಎತ್ತಾಕೆ ಹೋಗ್ತಾರೆ. ನಾನು ಹೇಳ್ದಂಗೆ ನಾವೇ ಸ್ಕ್ಯಾನ್ ಮಾಡ್ಕೋಬೇಕು ಬಿಲ್ನ. ಇಲ್ಲಿ ಈ ಥರ ಸ್ಕ್ಯಾನರ್ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡು ನೀವು ಒಂದೊಂದು ವಸ್ತುನ ತೊಗೊಂಡು ಬಿಲ್ ಮಾಡ್ಕೋಬೇಕು. ಇದು ಒಂಥರ ಒಳ್ಳೆ ಇನಿಷಿಯೇಷನ್ ಅಂತ ಹೇಳ್ಬೋದು. ಸೊ ಎಕ್ಸಿಟ್ ಆದ್ವಿ, ಇನ್ನೇನು ಎಕ್ಸಿಟ್ ಆದ ಕೂಡಲೇ ಫಸ್ಟ್ ಫ್ಲೋರಲ್ಲಿ ಮೆಟ್ರೋಗೆ ನಾವು ಮನೆಗೆ ಹೋಗೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬಾಯ್.